ಫ್ರೆಂಡ್ಸ್, ಇವತ್ತು ನಾನು ತೋರಿಸ್ತಾ ಇರುವಂತ ಎಲ್ಲಾ ಸೀರೆಗಳು ಮತ್ತೆ ಡ್ರೆಸ್ಗಳು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದಾಗಿರುತ್ತೆ. ಸೊ ನಿಮಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸೂಪರ್ ಡೂಪರ್ ಆಗಿರುವಂತ ಕಲೆಕ್ಷನ್ಸ್. ಸೊ ತುಂಬಾ ಜನ ಕೇಳ್ತಾ ಇದ್ರಿ, ಅನಿತಾ 3 ಪೀಸ್ ಕುರ್ತಾ ಸೆಟ್ ತೋರಿಸಿ. ನಾನೇ ಟ್ರೆಂಡಿಂಗ್ ಅಲ್ಲಿ ಇರುವಂತ ಕುರ್ತಾ ಸೆಟ್. ಇದೇನಿದು 3 ಪೀಸ್ ಅಂತಾರೆ, ವೇಲೇ ಇಲ್ಲ ಅಂತ ಅನ್ಕೊಂತಿರ್ತೀರಾ. ವೇಲ್ ಕೂಡ ಇದೆ, ತೋರಿಸ್ತೀನಿ. ಅಂಡ್ ವೆನಿಟಿ ಬ್ಯಾಗ್ ಗಳಂತೂ ಇಷ್ಟು ಚೆನ್ನಾಗಿದೆ ಅನ್ಬೇಡಿ. ಎಲ್ಲಾ ಕಲೆಕ್ಷನ್ಸ್ ನೋಡೋದಕ್ಕಿಂತ ಮುಂಚೆ ನೀವಿನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಇವತ್ತು ನಾನು ಯಾವ್ಯಾವ್ದೆಲ್ಲ ಡ್ರೆಸ್ಸು, ಸ್ಯಾರಿ, ಬ್ಯಾಗು, ಮಕ್ಕಳು ಬಟ್ಟೆ ಎಲ್ಲ ಏನೇನು ತೋರಿಸ್ತೀನೋ ಅದ್ರದ್ದೆಲ್ಲ ಕೂಡ ಲಿಂಕ್ ಬೇಕು ಮೀಶೋದ್ರದ್ದು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೀನಿ. ಮತ್ತೆ ಇವತ್ತಿನ ಕಮೆಂಟ್ ಬಾಕ್ಸ್ ನಲ್ಲಿ ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ, ಪಿನ್ ಮಾಡಿರ್ತೀನಿ. ನಿಮ್ಗೆ ಯಾವ ಡ್ರೆಸ್ಸು ಸ್ಯಾರಿ ಇಷ್ಟ ಆಗುತ್ತೋ ಪರ್ಚೇಸ್ ಮಾಡಿ. ಅಂಡ್ ಈ ಡ್ರೆಸ್ ಏನ್ ನೋಡ್ತಾ ಇದ್ದೀರಾ, ಸೊ ಇದಂತೂ ಮೀಶೋದಲ್ಲೇ ವೈರಲ್ ಆಗಿರುವಂತ ಡ್ರೆಸ್. 3 ಪೀಸ್ ಬರುತ್ತೆ. ಪ್ಯಾಂಟ್ ನೋಡಿ ಎಷ್ಟು ಚಂದ ಇದೆ ಗೊತ್ತಾ. ಸೊ ಈ ಯೆಲ್ಲೋ ಕಲರ್ ಅಂತೂ ತುಂಬಾ ಜನ ತಗೊಂಡಿದ್ದಾರೆ. ಯಾಕೆಂದ್ರೆ ಯೆಲ್ಲೋ ಕಲರ್ ಎಂತ ನಾವು ಬೆಳ್ಳಗಿದ್ರು ಚೆನ್ನಾಗಿ ಕಾಣುತ್ತೆ, ಕಪ್ಪಗಿದ್ರು ಚೆನ್ನಾಗಿ ಕಾಣುತ್ತೆ. ಅಂಡ್ ಅದರಲ್ಲೂ ಇದ್ರಲ್ಲಿ ಹೈಲೈಟ್ ಆಗಿರೋದಂತೂ ಇದು ನೋಡಿ, ಎಷ್ಟು ಚಂದ ಉಂಟು. ಸೊ ಈ ತರ ಕಾಲರ್ ಬರುತ್ತೆ, ಒಂಥರ ಬಿಗ್ ಕಾಲರ್ ಬರುತ್ತೆ. ಸೊ ಅದರಿಂದ ತುಂಬ ಚಂದ ಉಂಟು ನೋಡಿ, ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಆ್ಯಂಡ್ ಸೈಡ್ ಓಪನ್ ಇಲ್ಲ, ಇದು ಫುಲ್ ಹಂಗೆ ಇದೆ. ಆ್ಯಂಡ್ ಇದು ಪಾಕೆಟ್ ಕೂಡ ಬರುತ್ತೆ. ನನ್ನಂಥವ್ರು ಏನು ಮಾಡ್ತೀವಿ ಅಂದರೆ ಕಡಲೆ ಬೀಜ, ಕಡಲೆಕಾಳು ಹುರಿದವು ಇಂಥವೆಲ್ಲ ಹಾಕೊಂಡು ತಿನ್ಕೊಂಡು ಹೋಯ್ತೀನಿ ನಾನು ಹೊರಗಡೆ ಹೋಗ್ಬೇಕಾದ್ರೆ. ಸೊ ಬೇರೆಯವ್ರು ದುಡ್ಡು ಗಿಡ್ಡು ಇಟ್ಕೋತಾರೇನೋ. ನಾನು ಸ್ವಲ್ಪ ಕ್ರೇವಿಂಗ್ಸ್ ಜಾಸ್ತಿ, ನನಗೆ ತಿನ್ನೋದು ಜಾಸ್ತಿ. ಮನೆ ಹತ್ರ ಇದ್ರು ಏನಾದರೂ ಒಂಚೂರು ಜೇಬಲ್ಲಿ ಇರಲೇಬೇಕು, ನನಗೆ ಬಾಯ ಆಡಿಸ್ತಾನೆ ಇರ್ತೀನಿ. ಸೊ ದುಪ್ಪಟ್ಟವಂತೂ ತುಂಬ ಲೆಂತಿಯಾಗಿ ಬಂದಿದೆ ಅಲ್ವಾ ಶಮಂತವ್ರೆ. ಒಳ್ಳೆ ಸೀರೆ ಉಡ್ಕೊಬೋದು, ಅಷ್ಟು ಚೆನ್ನಾಗಿ ಬಂದೈತೆ ಗೊತ್ತಾ. ಕ್ವಾಲಿಟಿ ಅಂತೂ 200% ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ ಸಕ್ಕತ್ತಾಗಿದೆ. ಓಕೆನಾ. ಆ್ಯಂಡ್ ಪ್ರೈಸ್ ಎಷ್ಟಾಗುತ್ತೆ ಅಂದ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಮರ್ತೋಗಿರ್ತವೆ ನನಗೆ. ಸೊ ಆ ಪ್ರೈಸ್ನ ನೋಡಿಕೊಂಡು ನಿಮ್ಗೆ ಇಷ್ಟ ಆಯ್ತು ಅಂದರೆ ಪರ್ಚೇಸ್ ಮಾಡಿ. ಆ್ಯಂಡ್ ಸಿಕ್ಕಾಪಟ್ಟೆ ಕಲರ್ ಆಪ್ಷನ್ಸ್ ಇದೆ, ಇದೇ ಕಲರ್ ತಗೋಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದು ತಗೊಳ್ಳಿ. ಬಟ್ ನನಗೆ ಫೇವ್ರೇಟ್ ಅಂತ ಅಂದರೆ ಈ ಒಂದು ಕುರ್ತಾ ಸೆಟ್ಟಲ್ಲಿ ಏನು ಈ ಯೆಲ್ಲೋ ಕಲರ್. ಓಕೆನಾ. ಬ್ಲೂ ಕಲರು, ಯೆಲ್ಲೋ ಕಲರು, ಪಿಂಕ್ ಕಲರ್ ಸಿಗುತ್ತೆ. ಬಟ್ ನನಗೆ ಇದೇ ಕಲರ್ ಇಷ್ಟ ಆಗುತ್ತೆ, ನಾನು ಹಂಗಾಗಿ ಪರ್ಚೇಸ್ ಮಾಡಿದ್ದೀನಿ. ಓಕೆನಾ. ಸೊ ಬನ್ನಿ ಇವಾಗ. ಸೊ ನೆಕ್ಸ್ಟ್ ಸ್ಯಾರಿ ತೋರಿಸ್ಬಿಡ್ತೀನಿ. ಸೊ ತುಂಬಾ ವೈರಲ್ ಆಗಿರುವಂತ ಸ್ಯಾರಿ, ಅದು ಕೂಡ ಮೀಶೋದಲ್ಲಿ. ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ದೀರಲ್ವಾ. ಸೊ ಇದಂತೂ ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬಾನೇ ವೈರಲ್ ಆಗ್ತಾ ಇದೆ. ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಗೊತ್ತಾ, ಸ್ಯಾರಿ ಸೇಲ್ ಮಾಡ್ತಾರೆ ಪೇಜ್ಗಳಲ್ಲಿ. ಸೊ ಅವ್ರಿಗೆ ಯಾರನ್ನೇ ನೋಡಿ ಈ ಸ್ಯಾರಿ ಬೆಲೆನ 2399, 2500, ಸೊ ಈ ರೀತಿಯಾಗಿ ಹಾಕೊಂಡಿದ್ದಾರೆ. ಸೊ ನನ್ಗನ್ಸುತ್ತೆ ಇದಕ್ಕೆ 2500 ರೂಪಾಯಿ ಕೊಡಬೇಕಾ ಅಂತ ಹೇಳ್ಬಿಟ್ಟು. ಸ್ಯಾರಿ ಅಂತೂ ತುಂಬಾನೇ ಚೆನ್ನಾಗಿದೆ, 2 ಮಾತೇ ಇಲ್ಲ. ಬಟ್ ಮೀಶೋದಲ್ಲಿ ಕರೆಕ್ಟ್ ಪ್ರೈಸ್ ಇಟ್ಟಿದ್ದಾರೆ. ಈಗ ಅಂಗಡಿನಲ್ಲಿ ಹೋಗಿ ತಗೋತೀವಿ ಅಂದ್ರೂ 1200, 1500 ಇಷ್ಟು ಒಳಗಡೆ ಇದ್ರೆ ಯಾರು ಬೇಕಾದ್ರೂ ತಗೋತಾರೆ. ಈ ಮೀಶೋದಲ್ಲಿ ಬರೀ 758 ರೂಪಾಯಿನೇ ಇದೆ ಈ ಸ್ಯಾರಿ. ಖಂಡಿತವಾಗ್ಲೂ ಹೇಳ್ತೀನಿ, ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಕ್ವಾಲಿಟಿ ಮಾತ್ರ ನೀವು ಯಾವುದೇ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತಗೊಳ್ಳಿ, ಅಂಗಡಿನಲ್ಲಿ ತಗೊಳ್ಳಿ, ಮೀಶೋದಲ್ಲಿ ತಗೊಳ್ಳಿ, ಸೇಮ್ ಕ್ವಾಲಿಟಿನೇ ಇದೆ ಇದು. ಓಕೆ ಫ್ರೆಂಡ್ಸ್, ಹಾಗೆ ಇವತ್ತು ನಾನು ವೇರ್ ಮಾಡಿರೋ ಬ್ಲ್ಯಾಕ್ ಕಲರ್ ಬ್ಲೌಸು ಈ ಸ್ಯಾರಿದಲ್ಲ, ಬೇರೆ ಯಾವುದೋ ಮ್ಯಾಚಿಂಗ್ ಇತ್ತು ಅಂತ ನಾನು ಹಾಕೊಂಡಿದ್ದೀನಿ, ಅದು ಮೀಶೋದಲ್ಲ. ಆ್ಯಂಡ್ ಈ ಸ್ಯಾರಿಗೆ ಬಂದಿರೋ ಬ್ಲೌಸ್ ಪೀಸು ತುಂಬ ಚೆನ್ನಾಗಿದೆ, ಅದನ್ನೇ ಹೊಲಿಸ್ಕೊಳ್ಳಿ. ಇಲ್ಲ ಒಂದು ವೆಲ್ವೆಟ್ ಬ್ಲೌಸ್ದು ನಾನು ಲಿಂಕ್ ಕೊಟ್ಟಿರ್ತೀನಿ ಮೀಶೋದೇನೆ, ಅದನ್ನು ಬೇಕು ಅಂದ್ರೂ ಮ್ಯಾಚ್ ಮಾಡ್ಕೊಳ್ಳಿ. ಇಲ್ಲ ಹೊಲಿಸ್ಕೊತೀರಾ ಅಂದರೆ ಸ್ಯಾರಿಗೆ ಬಂದಿರೋದೇ ಹೊಲಿಸ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಕೆಲವೊಬ್ರು ತುಂಬ ರೇಟ್ ಇಟ್ಟಿರ್ತಾರೆ. ಸೊ ನಮ್ಮ ಕಸ್ಟಮರ್ಗಳೇನು ದಡ್ರ, ಸೊ ಖಂಡಿತವಾಗ್ಲೂ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ ನಮ್ಮಂಥವ್ರು. ಸೊ ನಿಮಗೂ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಬ್ಯಾಗು 550 ರೂಪಾಯಿ ನಾನೀಗ ಇಟ್ಕೊಂಡಿದ್ದೀನಲ್ಲ, ಅದು ಒಂಥರ ಮುತ್ತು ಥರ ಬರುತ್ತೆ. ಆ್ಯಂಡ್ ಸ್ವಲ್ಪ ವೆಯ್ಟ್ ಇದೆ ಈ ಬ್ಯಾಗು. ಬಟ್ ನೋಡಲಿಕ್ಕೆ ರಿಯಲ್ ಆಗಂತೂ ತುಂಬ ರಿಚ್ ಲುಕ್ ಕೊಡುತ್ತೆ, ಅಷ್ಟು ಚಂದ ಇದೆ. ಗೋಲ್ಡ್ ಮತ್ತು ವೈಟ್ ಕಲರಲ್ಲಿದೆ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಇದ್ರದ್ದು ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಚೆಕ್ ಮಾಡಿ ನೋಡಿ, ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಸ್ವಲ್ಪ ಮೊಬೈಲ್ನ ಈ ರೀತಿ ರೊಟೇಟ್ ಮಾಡಿ ನೋಡಿ. ಇದೆಲ್ಲ ನಾನು ಯೂಟ್ಯೂಬ್ಗೆ ಅಂತ ಶೂಟ್ ಮಾಡಿಲ್ಲ, ಹಾಗಾಗಿ ಉದ್ದುದ್ದವಾಗಿದೆ, ಹಾಗಾಗಿ ಈ ಥರ ಅಡ್ಡಡ್ಡವಾಗಿ ನಾನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನನ್ನ ಫ್ರೆಂಡ್ ಮನೆಯಲ್ಲಿ ನಾಮಕರಣ ಇತ್ತು. ಸೊ ಆದರೆ ಅವ್ರ ಪಾಪು ನಾಮಕರಣ, ಅದಕ್ಕೆ ಇನ್ವೈಟ್ ಮಾಡಿದರು. ಬಟ್ ನಾನು ಹೋಗೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ನಂದು ಆನ್ಲೈನ್ ಮೀಟಿಂಗ್ ಇತ್ತು ಒಂದು, ತುಂಬ ಇಂಪಾರ್ಟೆಂಟ್ ಆ ಮೀಟಿಂಗ್ ಕೂಡ ಅವತ್ತೇ ಬಂದುಬಿಡ್ತು. ಸೊ ಹಂಗಾಗಿ ಫಂಕ್ಷನ್ನೇ ಮುಗ್ದೋಗಿತ್ತು, ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಒಂದು 3:30 ಹಂಗೆ ಹೋಗಿದ್ದೆ. ಅವ್ರು ತುಂಬ ಖುಷಿ ಪಟ್ಟರು. ಸೊ ಊಟ ಎಲ್ಲ ಆಯಿತು, ನಾನ್ ವೆಜ್ಜು. ಮಗುಗೆ ಗಿಫ್ಟ್ ಕೊಟ್ಬಿಟ್ಟು ಇವಾಗ ಎಲೆ ಅಡಿಕೆ ಹಾಕ್ಕೊಳ್ಬೇಕು ಅಂತ ಹೇಳಿ ನಮ್ಮಮ್ಮ ಕೂತಿದ್ರು. ನಾನು ಇದುವರೆಗೂ ಯಾವತ್ತೂ ಎಲೆ ಅಡಿಕೆ ಹಾಕ್ಕೊಂಡೇ ಇಲ್ಲ, ಅದೇನೋ ನನಗೆ ಇಷ್ಟ ಆಗೋದು ಇಲ್ಲ. ಟ್ರೈ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ಬಟ್ ಕೊನೆಗೆ ಅದು ಏನೋ ಗೊತ್ತಿಲ್ಲ, ಬಾಯೊಳಗಡೆ ಹಾಕೋ ಅಷ್ಟರಲ್ಲಿ ಬೇಡಪ್ಪ ಅಂತ ಅನ್ನಿಸ್ತಾ ಇತ್ತು. ಹೆಂಗಿರುತ್ತೋ ಏನು ಅಂತ ಹೇಳಿಬಿಟ್ಟು. ನಂದು ಬಾಣಂತಿ ಮಾಡ್ತಾರಲ್ವ, ಬಾಣಂತನ ಅಂತ ಹೇಳಿಬಿಟ್ಟು ಆ ಟೈಮಲ್ಲೆಲ್ಲ ಹಾಕೋಬೇಕು ಎಲೆನ ಅಂತ ನಮ್ಮಮ್ಮ ಹೇಳ್ತಿರ್ತಾರೆ. ಆಗಲೂ ಕೂಡ ನಾನು ಒಂದು ದಿನನೂ ಹಾಕಲಿಲ್ಲ. ಇಲ್ಲಿ ನೋಡಿ, ನನ್ನ ಅಕ್ಕನ ಮಗಳು
ಕೊಡು ಮಮ್ಮಿಲಿ ನಾನು ಹಾಕ್ಕೊಂತೀನಿ ಅಂದ್ಬಿಟ್ಟು ನಾನು ರೆಡಿ ಮಾಡಿದ್ದು ಅವಳೇ ತಿನ್ಬಿಟ್ಲು. ನಮ್ಮ ಮನೆಯವರೆಲ್ಲರೂ ನಗಾಡ್ತಿದ್ರು, ನೋಡು ನೀನು ಹಾಕೊಳ್ಳಲ್ಲ, ಚಿಕ್ಕ ಮಕ್ಳು ಹಾಕೊತಿದ್ದಾರೆ ಅಂದ್ಬಿಟ್ಟು. ಅದೇನೋ ನನಗೆ ಹಾಕೊಳ್ಳೋಕೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಫೈನಲಿ ಈಗ ಊಟ ಮುಗಿಸ್ಕೊಂಡು ಕುಂಕುಮ ಕೊಡ್ತಾ ಇದ್ದಾರೆ, ಹೊರಡಬೇಕು. ಇವರು ನನ್ನ ಫ್ರೆಂಡ್ ವೈಫ್, ಇವರು ತುಂಬ ಚೆನ್ನಾಗಿ ಕಾಣ್ತಾರೆ ನಾವು ಮನೆಗೆ ಹೋದಾಗ. ಅಂಡ್ ನಾವು ಕೂಡ ಯಾವುದೇ ಫಂಕ್ಷನ್ ಎಷ್ಟೇ ದೂರದಲ್ಲಿ ಇಟ್ಕೊಂಡಿದ್ರು ಕೂಡ ಮಿಸ್ ಮಾಡ್ದಂಗೆ ಇವ್ರು ಹಸ್ಬೆಂಡ್ ಅಂಡ್ ವೈಫ್ ಬರ್ತಾರೆ, ಅದೇ ಖುಷಿ. ಅಂಡ್ ಇನ್ನೊಂದು ಹೇಳೋದು ಮರ್ತಿದ್ದೆ, ತುಂಬಾ ಜನ ನನ್ನ ಮಾಂಗಲ್ಯ ಚೈನ್ ಬಗ್ಗೆ ಕೇಳ್ತಾ ಇದ್ದೀರಾ, ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಹೇಳ್ತೀನಿ, ಇದು ಆಕ್ಚುಲಿ ಹಳೇ ವಿಡಿಯೋಗಳು ನಂದು, ಏನಿಲ್ಲ ಅಂದ್ರೂ ಒಂದು 5-6 ತಿಂಗಳು ಹಿಂದೆ ಶೂಟ್ ಮಾಡಿರೋದು. ಸೊ ಕ್ಲಿಪ್ಪಿಂಗ್ಸ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇನೆ. ಸೊ ಇದು ಹಳೆ ಮಾಂಗಲ್ಯ ಚೈನು ಕಾಣಿಸ್ತಿದೆ ಅನ್ಸುತ್ತೆ, ಒಂದು ಸ್ವಲ್ಪ ಕಾಣಿಸ್ತಾ ಇದೆ. ಇದನ್ನ ಹಾಕಿ ನಾನು ಹೊಸದು ಮಾಡಿಸ್ಕೊಂಡಿರೋದು, ಅದು ಈ ವಿಡಿಯೋದಲ್ಲಿ ಇಲ್ಲ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಈಗ ರೀಸೆಂಟಾಗಿ ವಿಡಿಯೋ ನೋಡ್ತಿರೋರಿಗೆ ನಂದು ಯಾವ ಥರ ಮಾಂಗಲ್ಯ ಚೈನ್ ಇದೆ ಅಂದ್ಬಿಟ್ಟು. ತುಂಬ ಜನ ಅದೇ ಡಿಸೈನ್ ತೋರಿಸಿ ಅನಿತಾ, ಹಾಗೆ ಅದು ಚಿನ್ನದ ಅಥವಾ ಆರ್ಟಿಫಿಷಿಯಲ್ಲ, ಚಿನ್ನದಾಗಿದ್ರೆ ಎಷ್ಟು ಗ್ರಾಮು, ಸೊ ಈ ರೀತಿ ಕೇಳ್ತಾ ಇದ್ದೀರಾ. ಖಂಡಿತ ನಾನು ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋ ಮಾಡಿದಾಗ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದು ಬಂದು ಮೀಶೋದಲ್ಲೇ ಡ್ರೆಸ್ನ ನಾನು ತೊಗೊಂಡಿರೋದು. ಸೊ ತುಂಬ ಚೆನ್ನಾಗಿದೆ. ಇದಂತೂ ಅಂಗಡಿಗಳಲ್ಲಿ ಪಕ್ಕ 2,500 ರೂಪಾಯಿ ಇರ್ತವೆ ಈ ಥರ ಗೌನ್ಗಳು, ಬಟ್ ಮೀಶೋದಲ್ಲಿ ಬರೀ 1,000 ರೂಪಾಯಿ. ಸೊ ಕೆಲವೊಮ್ಮೆ 700-800 ರೂಪಾಯಿಗೂ ಬಿಟ್ಟಿರ್ತಾರೆ, ನೋಡಿ ತಗೊಳ್ಳಿ. ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಇದರಲ್ಲಿ ನನ್ನ ಹತ್ರ 2 ಕಲರ್ಸ್ ಇದೆ, ನೋಡ್ತಾ ಇರ್ಬೋದು. ಈ ಡ್ರೆಸ್ ತುಂಬ ಇಷ್ಟ ಆಗಿ ನಾನು 2 ಕಲರಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಬಟ್ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನು ತಗೊಳ್ಳಿ. ಬಟ್ ನನಗೆಲ್ಲ ಬೇಕಾಗತ್ತೆ ಜಾಸ್ತಿ ಡ್ರೆಸ್ಗಳು, ಸೊ ಹಂಗಾಗಿ ನಾನು 2 ಇಟ್ಕೊಂಡಿದ್ದೀನಿ. ವೇಲ್ ಅಂತೂ ಸಖತ್ತಾಗಿದೆ. ಸೊ ಅನಾರ್ಕಲಿ ಗೌನ್ ಬರುತ್ತೆ, ಆ್ಯಂಡ್ ಇದಕ್ಕೆ ಪ್ಯಾಂಟ್ ಬರೋದಿಲ್ಲ, ಜಸ್ಟ್ ಈ ರೀತಿ ಗೌನ್ ವಿತ್ ದುಪ್ಪಟ್ಟ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟು ನನ್ನ ಅಕ್ಕನ ಮಗಳಿಗೆ ಒಂದು ಫ್ರಾಕ್ ತರಿಸಿದ್ದೆ, ಚಿಕ್ಕ ಮಕ್ಳು ಇರೋರಿಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಸೂಪರ್ ಡೂಪರ್ ಕ್ವಾಲಿಟಿ. ಇದು ಕೂಡ ಮೀಶೋದು ಅಂತ ಅನ್ಸೋದೇ ಇಲ್ಲ, ಎಲ್ಲೋ ಹೊರಗಡೆ ತೊಗೊಂಬಂದಿದ್ದಾರೇನೋ ಕಾಸ್ಟ್ಲಿದು ಅನ್ನೋ ರೀತಿನೇ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಇದು ಕೂಡ. ಆ್ಯಂಡ್ ಪ್ರೈಸ್ ಎಷ್ಟಿದೆ ಅಂತ ಮರ್ತ್ಕೊಂಡ್ಬಿಟ್ಟಿದ್ದೀನಿ ನಾನು, ಇಲ್ಲೆಲ್ಲಾದರೂ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಳ್ಳಿ ಒಂದ್ಸತಿ. ಆ್ಯಂಡ್ ನೋಡಿ, ನನ್ನ ಅಕ್ಕನ ಮಗಳು ಇಲ್ಲಿ ಹಾಕಿದ್ದಾಳೆ, ಅದು ನಮ್ಮ ಅಕ್ಕ. ಸೈಡಲ್ಲಿ ಪಿಂಕ್ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ, ಮಗು ಇಟ್ಕೊಂಡಿರೋದು ನನ್ನ ಅಕ್ಕನ ಮಗಳು. ಬಟ್ ಸ್ವಂತ ಮಗಳಿದ್ದಂಗೆ ನನಗೆ. ನಮ್ಮ ಮನೇಲಿ ಅವಳೇ ಫಸ್ಟ್ ಮೊಮ್ಮಗಳಲ್ವಾ. ಏನು ನೋಡಿ, ಪ್ರೈಸ್ ಹಾಕಿದ್ದೀನಿ ಬರೀ 249 ರೂಪಾಯಿ ಅಷ್ಟೇ. ಬಟ್ ನೋಡಲಿಕ್ಕೆ ಒಂಥರ ಕಾಸ್ಟ್ಲಿ ಡ್ರೆಸ್ ಥರನೇ ಕಾಣಿಸುತ್ತೆ. ನಿಮ್ಮ ಮನೇಲೂ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ 1 ವರ್ಷದ ಮಕ್ಕಳಿಂದ ಮೇ ಬಿ ಒಂದು 10 ವರ್ಷದ ಮಕ್ಕಳವರೆಗೂ ಈ ಡ್ರೆಸ್ ಸಿಗುತ್ತೆ ಅನ್ಸುತ್ತೆ. ಸೈಜ್ ಎಲ್ಲ ನೋಡಿಕೊಂಡು ಎಷ್ಟೆಷ್ಟು ವರ್ಷ ಇರುತ್ತೆ ನೋಡ್ಕೊಂಡು ನೀವು ಪರ್ಚೇಸ್ ಮಾಡಿ. ಈ ಬ್ಯಾಗ್ ಯಾರಾದ್ರೂ ಇಷ್ಟ ಇಲ್ಲ ಅಂತ ಅನ್ನಕ್ಕಾಗತ್ತಾ ಅಥವಾ ಚೆನ್ನಾಗಿಲ್ಲ ಅನ್ನಕ್ಕಾಗತ್ತಾ, ಅಷ್ಟು ಚಂದ ಉಂಟು. ಸೊ ನಿಜವಾಗ್ಲೂ ಅನಿತಾ ಕ್ವಾಲಿಟಿ ಹೆಂಗಿದೆ ಅಂತ ಕೇಳ್ತೀರಾ ಅಲ್ವಾ. ಸೊ 1,000 ರೂಪಾಯಿ ಕೊಡ್ಬೋದು ಈ ಬ್ಯಾಗಿಗೆ, ಆ ರೇಂಜಿಗೆ ಚೆನ್ನಾಗಿದೆ. ನೋಡಿ ಎಷ್ಟು ಚಂದ ಇದೆ ನೋಡಿ. ಹೊರಗಡೆ ಹಿಂಗೆ ಹಾಕೊಂಡು ಹೋಗ್ಬಿಟ್ರೆ ನಿಜವಾಗ್ಲೂ ಎಲ್ಲಿ ತಗೊಂಡ್ರಪ್ಪ ಈ ಬ್ಯಾಗ್ನ ಅನ್ನೋಷ್ಟು ಸೂಪರ್ ಆಗಿದೆ. ಬ್ಯಾಕ್ ಸೈಡ್ ಪ್ಲೈನ್ ಬರುತ್ತೆ. ಓಕೆನಾ. ಸೊ ಫ್ರಂಟು ಈ ಥರ ಏನೋ ಒಂಥರ ಲುಕ್ಕ ಕಾಣುತ್ತೆ ಇದಿಷ್ಟು ಇರೋದಕ್ಕೆ ಡಿಸೈನು. ಸೊ ಇದು ಶೇಪು ಅಷ್ಟೇ ಏನೋ ಒಂಥರ ಡಿಫ್ರೆಂಟಾಗಿ ತೆಗ್ದಿದ್ದಾರೆ. ವಿಶಾಲ್ ಮಾರ್ಟಲ್ಲೆಲ್ಲ 1,000 ರೂಪಾಯಿ ಇರುತ್ತೆ ಬಿಡಿ ಈ ಬ್ಯಾಗು. ಇಲ್ಲಿ ಮೀಶೋದಲ್ಲಿ ಆಗಿರೋದಕ್ಕೆ ಕಡಿಮೆ. ಪ್ರೈಸ್ ಎಷ್ಟಿದೆ ಅಂದ್ಬಿಟ್ಟು ನಾನು ಇಲ್ಲಿ ಹಾಕಿರ್ತೀನಿ, ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ಆ್ಯಂಡ್ ಇನ್ನು ಇವಾಗ ತರಿಸಿದ್ದೀನಿ ನಾನು. ಆ್ಯಂಡ್ ಒಳಗಡೆ ಒಂದು ಜಿಪ್ ಇದೆ. ಸೊ ಏನಾದರೂ ದುಡ್ಡು ಗಿಡ್ಡು ಇಟ್ಕೊಳ್ಳೋಕ್ಕೆ ಒಳಗಡೆನೂ ಒಂದು ಜಿಪ್ ಇದೆ, 1 ಕಂಪಾರ್ಟ್ಮೆಂಟು. ಬಟ್ ಆ ಕಡೆ ಈ ಕಡೆ ಪ್ಲೇಸ್ ಇದೆ, ಮೊಬೈಲ್ ಎಲ್ಲ ಇಡೋದಕ್ಕೆ ತುಂಬಾ ಚೆನ್ನಾಗಿದೆ. ಪೇಪರ್ಸ್ ಎಲ್ಲ ತೆಗ್ದಾಕಿದ್ರೂ ಕೂಡ ಸೊ ಇಷ್ಟೇ ದಪ್ಪದಾಗ ಕಾಣುತ್ತೆ ಬ್ಯಾಗು. ತೆಗ್ದಾಕ್ತೀನಿ. ನೋಡಿ. ಸೊ ನೋಡಿ, ಈಗಲೂ ಕೂಡ ಹಿಂಗೆ ಏನೋ ಒಂಥರ ಶೇಪ್ ಕಾಣಿಸ್ಬೇಕು. ಹಿಂಗೆ ಒಳಗಡೆ ಹೋದಂಗಾದ್ರೆ ಚೆನ್ನಾಗಿ ಕಾಣಿಸಲ್ಲ ಬ್ಯಾಗ್ಗಳು. ಆ ಕವರ್ ತೆಗೆದ್ರೂ ಇಷ್ಟೇ ಲುಕ್ಕ ಕಾಣಿಸ್ಬೇಕು. ಆ ಥರ ಬ್ಯಾಗ್ಗಳನ್ನ ಪರ್ಚೇಸ್ ಮಾಡಿ, ತುಂಬ ಲುಕ್ಕ ಕಾಣುತ್ತೆ ಹೊರಗಡೆ ಹಿಂಗೆಲ್ಲಾದ್ರೂ ಹಾಕೊಂಡು ಹೋದಾಗ. ಸೊ ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಬ್ಯಾಗು. 100 ಔಟ್ ಆಫ್ 100 ಕೊಡ್ತೀನಿ. ಆ್ಯಂಡ್ ನಾನು ಆಲ್ಮೋಸ್ಟ್ ಇದೇ ಥರ ಯೂಸ್ ಮಾಡೋದು, ಅಂದರೆ ಇದೇ ಥರ ಇಟ್ಕೋತೀನಿ. ನಿಮಗಿಲ್ಲ ಒಂದು ಸ್ವಲ್ಪ ಉದ್ದ ಬೇಕು ಹಿಂಗೆ ನೇತಾಕೊಳ್ಳೋಕ್ಕೆ ಅಂತಂದರೆ ನೋಡಿ, ಎಕ್ಸ್ಟ್ರಾ ಕೂಡ ಈ ಥರ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ, ಯಾವ ಥರ ಇಷ್ಟಪಡ್ತೀರೋ ಆ ರೀತಿ ಹಾಕ್ಕೊಳ್ಳಿ. ಸೊ ಯಾರೆಲ್ಲ ಬ್ಯಾಗ್ ಕೇಳ್ತಾ ಇದ್ರಿ, ತುಂಬ ಚೆನ್ನಾಗಿರಬೇಕು ನಮಗೆ ಎಲ್ಲಾದರೂ ಹೊರಗಡೆ ಹೋದಾಗ ನೇತಾಕೊಳ್ಳೋಕ್ಕೆ ಅಂದ್ಬಿಟ್ಟು, ಹೋಪ್ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಓಕೆನಾ. ಸೊ ಈಗ ಪಟಾಪಟ್ ಅಂತ ಹೇಳ್ಬಿಟ್ಟು ಶೇಪ್ ವೇರ್ ತರಿಸಿದ್ದೀನಿ ಇನ್ನೊಂದೆರಡು, ಅದನ್ನ ತೋರಿಸ್ಬಿಡ್ತೀನಿ ಇಡಿ. ಸೊ ನೋಡಿ, ಇದು 2 ಬರುತ್ತೆ. 2 ತರಿಸಿದ್ನ ಅಥವಾ ಸಿಂಗಲ್ ಆಗಿ ತರಿಸಿದ್ನ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಯಾವತ್ತೇ ಅಷ್ಟೇನೆ ಶೇಪ್ ವೇರ್ ಈ ತರ ತರಿಸಿದಾಗ ಸಿಂಗಲ್ ಆಗಿ 2 ಬೇರೆ ಬೇರೆ ಬುಕ್ ಮಾಡಿದ್ರು ಅವ್ರು ಒಟ್ಟಿಗೆ ಕೊಟ್ಟೋಗಿರ್ತಾರೆ. ಸೊ ನೋಡ್ತೀನಿ. ಅಂಡ್ ಪ್ರೈಸ್ ಎಷ್ಟಿದೆ ಅಂತ ಹಾಕಿರ್ತೀನಿ. ಇವಕ್ಕೆ ನೋಡಿ ತಗೊಳ್ಳಿ. ಇನ್ನೇನೊಂದು 150 ರೂಪಾಯಿ ಇರುತ್ತೆ ಅನ್ಸುತ್ತೆ. ಸೊ ಅಷ್ಟೇನೆ. ನೋಡಿ, ಯಾವಾಗಲೂ ಕ್ರೀಮ್ ಕಲರ್ ಒಂದು ತಗೋತೀನಿ, ಮತ್ತೆ ಬ್ಲ್ಯಾಕ್ ಕಲರ್ ಒಂದು ತಗೋತೀನಿ. ತುಂಬಾ ಚೆನ್ನಾಗಿದೆ. ಇವಾಗ ಏನು ನಾನು ಇಷ್ಟು ಸ್ಲಿಮ್ ಆಗಿದ್ದೀನಿ ಅಂತ ನೋಡ್ತಾ ಇದ್ದೀರೋ, ಇದಕ್ಕೆ ಮೇಯ್ನ್ ರೀಸನ್ ಬಂದು ನನ್ನ ಶೇಪ್ ವೇರ್ಗಳೇನೆ. ಯಾಕೆಂದರೆ ಮೇಯ್ನ್ ಕಾಣದೆ ಹೊಟ್ಟೆ ದಪ್ಪದಾಗ. ಸೊ ಹೊಟ್ಟೆ ದಪ್ಪ ಆಯಿತು ಅಂತಂದರೆ ನಾವು ಯಾವ ಥರ ಡ್ರೆಸ್ ಹಾಕಿದ್ರೂ ಖಂಡಿತ ಚೆನ್ನಾಗಿ ಕಾಣೋದಿಲ್ಲ. ಹೊಟ್ಟೆ ಒಳಗಡೆ ಹೋದಂಗೆ ಕಾಣಬೇಕು ಅಂದರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಶೇಪ್ ವೇರ್ ಯೂಸ್ ಮಾಡಿ. ಓಕೆನಾ. ತುಂಬ ಜನ ಈ ಟ್ರಿಕ್ಸ್ನ ಹೇಳ್ಕೊಡೋದಿಲ್ಲ. ಸೊ ನಾನು ಏನು ಯೂಸ್ ಮಾಡ್ತೀನೋ ಅದನ್ನು ನಿಮ್ಗೆ ಹೇಳಿದ್ದೀನಿ. ಆ್ಯಂಡ್ ಕಳೆದ ವಿಡಿಯೋದಲ್ಲಿ ಯಾವುದ್ರಲ್ಲೋ ಒಬ್ರು ಕಮೆಂಟ್ ಮಾಡಿದ್ರಿ,
ಅನಿತಾ ನಿಜವಾಗ್ಲೂ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಮ್ಗೆ ಇದು ಗೊತ್ತಿರ್ಲಿಲ್ಲ. ಸೊ ನೀವ್ ಹೇಳಿದ್ಮೇಲೆ ನಾವು ಮೀಶೋದಲ್ಲಿ ಈ ರೀತಿ ಶೇಪ್ ವೇರ್ ತಗೊಂಡು ಯೂಸ್ ಮಾಡಿದ್ವಿ. ನಂದು ಕೂಡ ಹೊಟ್ಟೆ ಅಷ್ಟು ದಪ್ಪ ಇದ್ದಿದ್ದು, ಅದು ಹಾಕೊಂಡಾಗ ಯಾವುದೇ ಡ್ರೆಸ್ ಹಾಕಿದ್ರು ಹೊಟ್ಟೆನೇ ಕಾಣಲ್ಲ, ಏನೋ ಒಂಥರ ನಾವು ಸ್ಲಿಮ್ ಆಗೇ ಇದೀವೇನೋ ಅನ್ನೋ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಆಗುತ್ತೆ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿರ್ತವೆ, ಖಂಡಿತ ಪರ್ಚೇಸ್ ಮಾಡಿ. ಅಂಡ್ ಆದಷ್ಟು ಕಡಿಮೆ ಸೈಜ್ ಅಲ್ಲಿ ತಗೊಳ್ಳಿ. ನಾನು ಯಾವಾಗ್ಲೂ 34 ಅಥವಾ 32 ನಲ್ಲೇ ತಗೋತೀನಿ. ಅಂದ್ರೆ ಟೈಟ್ ಆಗ್ಬೇಕು ನಮ್ಗೆ. ಟೈಟ್ ಆದ್ರೇನೆ ಮಾಮೂಲಿ ನಾವು ಹೆಂಗಿದೀವಿ ಅಷ್ಟೇ ದಪ್ಪ ತಗೊಂಡ್ಬಿಟ್ರೆ ಸುಮ್ನೆ ಏನೋ ಒಂದು ಪ್ಯಾಂಟ್ ಸಿಗಾಕಣಂಗ್ ಅನ್ಸ್ಬಿಡತ್ತೆ. ಅವು ಟೈಟ್ ಆಗಂಗ್ ಒಳಗಡೆ ಹೋಗ್ಬೇಕು ನಮ್ಮ ಹೊಟ್ಟೆ. ಅದಕ್ಕೋಸ್ಕರ ನೀವು ನಿಮ್ದು ಲಾರ್ಜ್ ಇತ್ತು ಅಂದ್ರೆ ಮೀಡಿಯಂ ತಗೊಳ್ಳಿ, ಮೀಡಿಯಂ ಇತ್ತು ಅಂದ್ರೆ ಸ್ಮಾಲ್ ತಗೊಳ್ಳಿ, ಆ ತರ ತಗೊಳ್ಳಿ ಆಯ್ತಾ. ನೋಡೋದಕ್ಕೆ ಚಿಕ್ಕ ಮಕ್ಳು ನಾವು ಚಡ್ಡಿ ಕಣ್ಣಂಗ್ ಕಾಣ್ತವೆ, ಹಂಗಾಗಲ್ಲ, ಚೆನ್ನಾಗಾಗತ್ತೆ. ವೇರ್ ಮಾಡಿ ನೋಡಿ ಸರಿನಾ. ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ಬಂದು ನಮ್ಮ ಪುಣ್ಯಂಗೆ ಕೆಲವೊಂದಿಷ್ಟು ಡ್ರೆಸ್ನ ತರಿಸಿದ್ದೀನಿ. ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೋಡಿ, ನಿಮ್ಮ ಮನೇಲೂ ಯಾರಾದ್ರೂ ಚಿಕ್ಕ ಮಕ್ಳಿದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಗೊಳ್ಳಿ. ಇದೇ ಸೈಜ್ ಅಲ್ಲಿ ದೊಡ್ಡ ಮಕ್ಳಿಗೂ ಸಿಗ್ತವೆ, ಒಂದ್ 7 ವರ್ಷ 8 ವರ್ಷದ ಮಕ್ಳಿಗೂ ಸಿಗ್ತವೆ. ನಾನಿಲ್ಲಿ ತಗೊಂಡಿರೋದು ನನ್ನ ಮಗಳು 1.5 ವರ್ಷದವಳು, ಅವಳಿಗೆ ತಗೊಂಡಿದ್ದೀನಿ. ಡಬಲ್ ಕಲರ್ ಅಲ್ಲಿ ಬಂದಿದೆ, ಲೈಟ್ ಪಿಂಕು ಮತ್ತೆ ಡಾರ್ಕ್ ಪಿಂಕು. ಸಕ್ಕತ್ತಾಗಿದೆ ಡ್ರೆಸ್ಸು, ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ ಆಯ್ತು. ಅಂಡ್ ಇದು ರಿಮೂವಬಲ್, ಇವು ಗುಂಡಿಗಳು ಬರ್ತಾವಲ್ಲ, ಸೊ ಬಿಚ್ಬಿಟ್ಟು ಹಾಕ್ಬೋದು. ಸಕ್ಕತ್ತಾಗಿದೆ ಅಲ್ಲ ಶಮಂತ್ ಅವ್ರೆ, ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡಿ. ಅಂಡ್ ಮನೆ ಹತ್ರ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಪುಣ್ಯ ಬೇಬಿಗೆ ಈ ತರ ಟೀ ಶರ್ಟ್ ತಗೊಂಡಿದ್ದೆ, ಅವಳಿಗೆ ಚಡ್ಡಿ ಮೇಲೆ ಹಾಕೋಣ ಅನ್ಬಿಟ್ಟು. ಕೋಂಬೋ ಬರುತ್ತೆ, 3 ಬರುತ್ತೆ. ಸೊ ಒಂದು ಯೆಲ್ಲೋ ಕಲರ್ ಅಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ಇನ್ನೊಂದು ಪರ್ಪಲ್ ಕಲರ್ ಇದೆ. ನೋಡಿ, ಪರ್ಪಲ್ ಕಲರ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಯೆಲ್ಲೋ ಪರ್ಪಲ್ ಎಲ್ಲ ಚೆನ್ನಾಗಿ ಕಾಣ್ತವೆ ಅವಳಿಗೆ. ಸೊ ಈ ಸ್ಲೀವ್ ನೋಡಿ ತಗೊಂಡೆ. ಈ ತರ ಸ್ಲೀವ್ ಇದ್ದಾಗ ಮಕ್ಕಳು ಏನೋ ಒಂಥರ ಲುಕ್ ಕಾಣಿಸ್ತಾರೆ ಹಾಕೊಂಡಾಗ. ಮಾಮೂಲಿ ಪ್ಲೇನ್ ಸ್ಲೀವ್ ಬಂತು ಅಂತಂದ್ರೆ ಈ ಟಿ ಶರ್ಟ್ಗಳಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಮನೆ ಹತ್ರ ಹಾಕೋಕೆ ತುಂಬಾ ಚೆನ್ನಾಗಿದಾವೆ. ಸೊ ಇದು ಅಷ್ಟೇ, ತುಂಬಾ ಕಡಿಮೆ ದುಡ್ಡು. ಪ್ರೈಸ್ ಎಷ್ಟಾಗುತ್ತೆ ಅಂತ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಸೊ ಯಾರಲ್ಲಿ ಚಿಕ್ಕ ಮಕ್ಳಿದ್ದಾರೆ ಖಂಡಿತ ಪರ್ಚೇಸ್ ಮಾಡಿ. ಸೊ ಫೈನಲಿ ಈ ಡ್ರೆಸ್ನ ನಾನು ನಿಮಗೆ ತೋರಿಸೇ ಇದ್ದೀನಿ. ಸೊ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು ಯಾರು ಬೇಕಾದ್ರೂ. ಫ್ರೆಂಡ್ಸ್, ಹಾಗೆ ಮೀಶೋದಲ್ಲಿ ತುಂಬಾ ಚೆನ್ನಾಗಿರುವಂತ 3 ಪೀಸ್ ಕುರ್ತಾ ಸೆಟ್ಟು ತುಂಬಾ ಕಡಿಮೆ ದುಡ್ಡಿಗೆ ಇರುವಂತದ್ನು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಈ ರೆಡ್ ಕಲರ್ ಡ್ರೆಸ್ ಏನಿದೆ ತುಂಬಾ ಚೆನ್ನಾಗಿದೆ, ಒಳ್ಳೆ ರಿವ್ಯೂ ಇದೆ. ಬರೀ 512 ರೂಪಾಯಿಗೆ ಪ್ಯಾಂಟು ಟಾಪು ವೇಲು ಬರುತ್ತೆ. ಓಕೆನಾ, ಇದನ್ನು ಕೂಡ ನಾನು ಆರ್ಡರ್ ಮಾಡಿದ್ದೀನಿ. ಬಂದಾಗ ಮುಂದಿನ ದಿನಗಳಲ್ಲಿ ಯಾವತ್ತಾದ್ರೂ ವಿಡಿಯೋ ಮಾಡಿ ತೋರಿಸ್ತೀನಿ. ಬಟ್ ಹಬ್ಬಕ್ಕೆ ಯಾರಿಗಾದ್ರೂ ಈಗ ತಗೊಳ್ಳೋರು ಇದ್ರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇವಾಗಲೇ ಲಿಂಕ್ ಕೊಡ್ತಾ ಇದ್ದೀನಿ. ಇದನ್ನ ತುಂಬಾ ಚೆನ್ನಾಗಿದೆ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅಂಡ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಟ್ರೇ ಇಡ್ತಾರೆ ಗೊತ್ತಾ, ಅಂದ್ರೆ ಸೇಮ್ ಸೈಜ್ ರವೆ ಉಂಡೆ, ಒಬ್ಬಟ್ಟು, ಚಕ್ಲಿ, ಹಣ್ಣು ಎಲ್ಲ ಇಡ್ಲಿಕ್ಕೆ ಅಂತ ನೀವು ಹುಡುಕ್ತಾ ಇರ್ತೀರಾ. ಒಂದು ಟ್ರೇಗೆ ಮೀಶೋದಲ್ಲಿ ಬರೀ 246 ರೂಪಾಯಿ. ಬಟ್ ಹೊರಗಡೆ ಈಗ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮಾರ್ತಾ ಇದ್ದಾರೆ. ಹಾಗೆ ಅಂಗಡಿಗಳಲ್ಲಿ ಹೋಗಿ ಕೇಳಿದ್ರೆ ಈ ತರ ಒಂದು ಟ್ರೇಗೆ 750 ರೂಪಾಯಿ ಆದ್ರೂ ಹೇಳ್ತಾರೆ. 600 to 750 ರುಪೀಸ್ ಇರುತ್ತೆ. ಸೊ ಖಂಡಿತ ಮೀಶೋದು ಇದ್ರದ್ದು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ತುಂಬಾ ದೊಡ್ಡ ಸೈಜ್ ಅಲ್ಲೇ ಟ್ರೇಗಳು ಬರುತ್ತೆ. ಕಣ್ಣು ಮುಚ್ಕೊಂಡು ನಿಮ್ಗೆ ಎಷ್ಟು ಟ್ರೇಗಳು ಬೇಕೋ ಆ ಟ್ರೇಗಳನ್ನ ಇಲ್ಲಿ ಪರ್ಚೇಸ್ ಮಾಡಿ. 20 ಸೆಂಟಿಮೀಟರ್ ಅಂದ್ರೆ ದೊಡ್ಡ ಟ್ರೇನೇ ಬರುತ್ತೆ. ನಾನು ಕೂಡ ಇದೇ ಟ್ರೇನೇ ಬುಕ್ ಮಾಡಿದ್ದೀನಿ. ಹಬ್ಬದ ದಿನ ತೋರಿಸಿದ್ರೆ ನಿಮ್ಗೆ ಯೂಸ್ ಆಗಲ್ಲ ಆಮೇಲೆ. ಸೊ ಹಾಗಾಗಿ ಮುಂಚೆನೇ ಲಿಂಕ್ ಕೊಟ್ಟಿದ್ದೀನಿ. ನನ್ನ ಮನೇಲೂ ನಾನು ಹಬ್ಬ ಮಾಡಿದಾಗ ಇಟ್ಟಿರ್ತೀನಲ್ಲ, ಆಗ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂಡ್ ಇದು ಪ್ಯೂರ್ ಬೆಳ್ಳಿ ಅಲ್ಲ, ಜರ್ಮನ್ ಸಿಲ್ವರ್ ಅಂತ ಬರುತ್ತಲ್ಲ ಅದೇನೆ. ಬಟ್ ಅಂಗಡಿಗಳಲ್ಲೂ ಸೇಮ್ ಇದನ್ನೇ ತುಂಬಾ ಕಾಸ್ಟ್ಲಿ ರೇಟಿಗೆ ಮಾರ್ತಾ ಇದ್ದಾರೆ. ಅಂಡ್ ಟ್ರೇ ಒಳಗಡೆ ನೋಡಿ ಈ ತರ ಏನೋ ಕಮಲದ ಹೂ ತರ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಈ ತರ ಟ್ರೇ ಬೇಕು ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ. 335 ರೂಪಾಯಿಗೆ ಮೀಶೋದಲ್ಲಿದೆ. ಹೊರಗಡೆ ಎಲ್ಲ 800-900 ರೂಪಾಯಿಗೆ ಈ ರೀತಿ ಟ್ರೇನ ಮಾರ್ತಾ ಇದ್ದಾರೆ. ಅಂಡ್ ಈ ಡ್ರೆಸ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. 3 ಪೀಸ್ ಕುರ್ತಾ ಸೆಟ್ಟು, ಅಂದ್ರೆ ಪ್ಯಾಂಟು ಟಾಪು ವೇಲ್ ಬರುತ್ತೆ. ಸೊ ಇದು ಅಷ್ಟೇ ಒಂದು 500 ಚಿಲ್ಲರೆ ಇರುತ್ತೆ ಅನ್ಸುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಇದು ತುಂಬಾ ಚೆನ್ನಾಗಿರುವಂತ ಕ್ವಾಲಿಟಿನೇ. ಸೊ ಯಾರಿಗಾದ್ರೂ ಈ ಡ್ರೆಸ್ ಇಷ್ಟ ಆಯ್ತು ಅಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡಬಹುದು. ಇದ್ರದ್ದು ಕೂಡ ನಾನು ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ. ಓಕೆನಾ, ನಿಜವಾಗ್ಲೂ ಮೀಶೋದಲ್ಲಿ ಈ ರೀತಿ 500 ರೂಪಾಯಿ ಕೊಡೋದು ಬಿಟ್ರೆ ಬೇರೆ ಎಲ್ಲೂ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಲಿಂಕ್ ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಹಾಗೆ ಇದು ವರಮಹಾಲಕ್ಷ್ಮಿ ಸ್ಯಾರಿ ಡ್ರೈಪಿಂಗ್ ಸ್ಟ್ಯಾಂಡ್ ಇದು. ಸೊ ಇದು ಮೀಶೋದಲ್ಲಿ 1500 ಚಿಲ್ಲರೆ ಏನೋ ಇದೆ. ಬಟ್ ಹೊರಗಡೆ ಎಲ್ಲ ಒಂದು 3,500 ರೂಪಾಯಿಗೆಲ್ಲ ಮಾರ್ತಾ ಇದ್ದಾರೆ. ಬಟ್ ಚಿಕ್ಕಪೇಟೆನಲ್ಲೆಲ್ಲ ಬೆಂಗಳೂರಲ್ಲಿ ಕಡಿಮೆಗೆ ಸಿಗುತ್ತೆ ಅಂತಾರೆ. ಬಟ್ ನಾನಿರೋದು ಹಾಸನಲ್ಲಿ. ಸೊ ನಾನು ಇದಕ್ಕೆ ಅಂತಾನೆ ಬೆಂಗಳೂರಿಗೂ ಬರೋಕ್ಕಾಗಲ್ಲ. ನೀವು ಯಾರಾದ್ರೂ ಆನ್ಲೈನ್ ಅಲ್ಲಿ ಸೇಲ್ ಮಾಡ್ತಾ ಇದ್ದೀರಾ ಒಂದು 2,000 ರೂಪಾಯಿ ಒಳಗಡೆ ಅಂತ ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಾನು ಕೂಡ ಪರ್ಚೇಸ್ ಮಾಡ್ತೀನಿ. ಅಥವಾ ಮೀಶೋದಲ್ಲಿ ಏನಾದರೂ ಔಟ್ ಆಫ್ ಸ್ಟಾಕ್ ಆಗದೆ ಮತ್ತೆ ರೀಸ್ಟಾಕ್ ಆಯ್ತು ಅಂತ ಅಂದ್ರೆ ನೀವು ಕೂಡ ಇಲ್ಲೇ ಪರ್ಚೇಸ್ ಮಾಡಿ. ಖಂಡಿತವಾಗ್ಲೂ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ. ಬಟ್ ಟೈಮ್ ಬೇರೆ ಇಲ್ಲ, ಹೇಗಾದ್ರೂ ಆಗ್ಲಿ. ಬಟ್ ಲಿಂಕ್ ನಿಮಗೂ ಕೂಡ ಕೊಟ್ಟಿರ್ತೀನಿ, ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಹಾಗೆ ಒಂದು ಬಾಗ್ಲಿಗೆ ಬಿಡುವಂತ ತೋರಣ ಅಂದ್ರೆ ಮೇನ್ ಡೋರ್ಗೆ ಅಥವಾ ದೇವ್ರ ಮನೆಗೆ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಜಸ್ಟ್ 506 ರೂಪಾಯಿ. ಹೊರಗಡೆ ಎಲ್ಲ ಮಿನಿಮಮ್ ಅಂದ್ರೂ 1,500 ರೂಪಾಯಿ ಆದ್ರೂ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ. ರಿವ್ಯೂ ಎಲ್ಲ ಚೆಕ್ ಮಾಡಿದ್ದೀನಿ. ಅಂಡ್ ಇದನ್ನ ನಾನು ಕೂಡ ಬುಕ್ ಮಾಡಿದ್ದೀನಿ. ನಮ್ಮನೆ ಹಬ್ಬದ ದಿನ ಖಂಡಿತವಾಗ್ಲೂ ನಿಮಗೆ ತೋರಿಸ್ತೀನಿ. ಸೊ ಹಬ್ಬದ ದಿನ ತೋರಿಸ್ಬಿಟ್ರೆ ನೀವು ಯಾವಾಗ ತಗೋತೀರಾ, ಹಾಗಾಗಿ ಇವತ್ತೇ ನಾನು ಲಿಂಕ್ ಕೊಡ್ತಾ ಇದ್ದೀನಿ ನಿಮಗೆ. ಸೊ ವಿಡಿಯೋದಲ್ಲೂ ಬೇಕಾದ್ರೆ ನೋಡೋರಂತೆ, ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ಇಷ್ಟು ಕಡಿಮೆ ದುಡ್ಡಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮ್ಮ ಮನೆ. ಖಂಡಿತವಾಗ್ಲೂ ಇದನ್ನು ತಗೊಳ್ಳಿ. ಫೈನಲಿ ನಮ್ಮಂತ ಹೆಣ್ಮಕ್ಳು ಹುಡುಕೋದೆ ಭತ್ತದ ತೋರಣ. ಈ
ಇವಾಗಂತೂ ತುಂಬ ಟ್ರೆಂಡಿಂಗ್ ಆಗಿದೆ ಅಲ್ವಾ. ಕೆಲವೊಬ್ಬರಿಗೆ ಹೊರಗಡೆ ಶಾಪಲ್ಲಿ ಸಿಕ್ಕಿರುತ್ತೆ, ಕೆಲವೊಬ್ರು ಹುಡುಕ್ತಾನೆ ಇರ್ತಾರೆ ಆನ್ಲೈನಲ್ಲಿ. ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಲಿಂಕ್ನ ಕೊಟ್ಟಿದ್ದೀನಿ. 387 ರೂಪಾಯಿ ಅಷ್ಟೇ ಇಲ್ಲಿ. ಸೊ ಬೇಕು ಅಂದವರು ಪರ್ಚೇಸ್ ಮಾಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ದೇವ್ರ ಮನೆಗಾದ್ರೂ ಹಾಕ್ಬೋದು, ಹೊರಗಡೆ ಬಾಗ್ಲಿಗಾದ್ರೂ ಹಾಕಿ. ಬಟ್ ಇದು ತಗೊಂಡಾಗ ಫಸ್ಟ್ ಟೈಮ್ ನೀವು ಚೆನ್ನಾಗಿ ನೀರಲ್ಲಿ ನೆನೆಸಿ, ಅಂದರೆ ಒಂದು 2-3 ಸತಿ ಡಿಪ್ ಮಾಡಿಬಿಟ್ಟು ಆಮೇಲೆ ಹಾಕಿ, ಇಲ್ಲಾಂದರೆ ಭತ್ತಗಳೆಲ್ಲ ಉದ್ರೋಗ್ಬಿಡುತ್ತೆ. ಸೊ ಹೋಪ್ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆಯಿತು ಅಂದರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇನ್ನೂ ಯಾವ್ಯಾವ ಥರ ಮೀಶೋದಲ್ಲಿ ಕಲೆಕ್ಷನ್ಸ್ ಬೇಕು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ತೊಗೊಂಡಾಗ ಅದೇ ರೀತಿ ವಿಡಿಯೋನ ಮಾಡಿಕೊಂಡು ನಿಮಗೂ ತೋರಿಸಿ ಲಿಂಕ್ನು ಕೊಡ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.